ಅಷ್ಟೇ ಅಲ್ಲ, ಇನ್ನೂ 2 ಸರ್ಪ್ರೈಸ್ ಇದೆ ಅಂತ ಗೊತ್ತಾಯ್ತು ಸರ್. ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಒಂದು ಯಶ್ ಮನಸ್ಸಿಗೆ ಬಹಳ ಮಜಾ ಕೊಟ್ಟ ಹಾಡು. ಆತ ಕವಿ ಹೃದಯಿ. ಸೀರಿಯಲಲ್ಲಿದ್ದಾಗೆಲ್ಲ ಕವಿತೆಗಳನ್ನು ಬರೆದಿದ್ದನ್ನು ರಾಧಿಕಾ ಪಂಡಿತ್ ಅವ್ರು ನನಗೆ ಹೇಳಿ, ತೆಗಿಯೋ ಏನು ಬರೆದಿದೆ ಅಂತ ನಾನೆಲ್ಲ ಓದಿದ್ದು ನೆನಪಿದೆ ನಂಗೆ ಅವಾಗ. ಅಂದರೆ ಅಚ್ಚ ಕನ್ನಡ ಮನಸ್ಸು ಎಷ್ಟು ಅಸ್ಖಲಿತವಾಗಿ ಕನ್ನಡ ಮಾತಾಡ್ತಾನೆ ಆತ. ತುಂಬ ಪ್ರೀತಿಯಿಂದ ಕನ್ನಡ ಮಾತಾಡೋದು. ಆ ಒಂದು ಭಾಷೆಯಿಂದ ಹಲವಾರು ಭಾಷೆಗೆ ಎಕ್ಸ್ಪ್ಯಾಂಡ್ ಆಗೋದಿದೆಯಲ್ಲ, ಅದೇ ಕನ್ನಡ ಮೈಂಡೆ. ಅಂದರೆ ಕನ್ನಡ ಯಾವುದನ್ನು ಬೇಕಾದ್ರೂ ಕನೆಕ್ಟ್ ಮಾಡುತ್ತೆ. ನಾವೀಗ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀವಿ ಅಥವಾ ಇನ್ಯಾವುದೋ ಭಾಷೆನ ಚೆನ್ನಾಗಿ ಮಾತಾಡ್ತೀವಿ ಅಂದರೆ ಅದನ್ನು ಕಲ್ತಿರೋದು ಕನ್ನಡದಲ್ಲೇ. ಆ ಥರದ್ದು ಮೈಂಡು ಯಶ್ದು. ಅದು ಎಲ್ಲೋದ್ರೂ ಆ ಮುದ್ದೆ ಬಸ್ಸಾರು ಆಮೇಲೆ ಕನ್ನಡತನ ಬಿಡಲ್ಲ. ಆ ಹಾಡು ಬರೆದಾಗಿಂದ ಈ ನೆಕ್ಸ್ಟ್ ಬರೋ ಹಾಡು, ಅದರದ್ದು ಪ್ರತಿ ಸಾಲನ್ನು ತುಂಬ ಪ್ರೇಕ್ಷಕನಾಗಿ, ಒಬ್ಬ ಕೇಳೋಗನಾಗಿ, ಒಬ್ಬ ಕವಿಯಾಗಿ ಅನುಭವಿಸಿದ್ದಾರೆ ಆತ. ನಾನು ಅಷ್ಟೆ. ಈತನೇ ಅಭಿನಯಿಸಿರೋದ್ರಿಂದ ಮತ್ತು ಈತನಿಗೆ ಕಂಪ್ಲೀಟ್ ಕಥೆ ಗೊತ್ತಿರೋದ್ರಿಂದ, ಅವ್ರು ಮತ್ತು ಗೀತು ಮೋಹನ್ ದಾಸ್ ಅವರ ಪ್ರೆಸೆಂಟೇಷನ್ನು, ಅವರ ಕ್ಯಾಮ್ರಾ ವರ್ಕು ಆ ಸಿನಿಮಾದಲ್ಲಿರೋದು ಎಲ್ಲವೂ ನೋಡಿದಾಗ ಈ ವಿಜುವಲ್ಸಿಗೆ ಒಂದು ಚೂರು ಧಕ್ಕೆ ಬರಬಾರ್ದು ಅಂತ ಒಂದು ಜವಾಬ್ದಾರಿ ಬಂದ್ಬಿಡುತ್ತೆ ಅಷ್ಟು ಜನ ಕವಿಗಳಿಗೂ. ಅದು ಆ ತಂಡಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಅಂದರೆ ಎಲ್ಲರೂ ಹಗಲು ರಾತ್ರಿ ಒದ್ದಾಡಿ ಒಂದು ವಿಜುವಲ್ಸನ್ನು ರೆಡಿ ಮಾಡಿದ್ದಾರೆ. ಈಗ ಎಲ್ಲರೂ ಹೇಳ್ತೀವಿ, ನಿಮ್ಮ ಕ್ಯಾಮ್ರಾಮನ್ನೇ ಸ್ವಲ್ಪ ತಪ್ಪು ಮಾಡಿಬಿಟ್ರು ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಿರೋದನ್ನು ನೋಡೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿ ಕಾಣಿಸುತ್ತದು. ಯಾವುದೋ ಒಂದು ಲೈಟ್ ತಪ್ಪಾಗಿ ಹಾಕಿದ್ದ, ಯಾವುದೋ ಒಂದು ಇಡಬೇಕಾದ ಜಾಗದಲ್ಲಿ ಪ್ರಾಪರ್ಟಿ ಇಟ್ಟಿಲ್ಲ, ಫ್ರೇಮ್ ಚೆನ್ನಾಗಿಲ್ಲ. ಅಂದರೆ ಇವತ್ತು ಪ್ರಪಂಚದ ಎಲ್ಲದನ್ನೂ ಮೊಬೈಲಲ್ಲಿ ನೋಡೋ ಕಾಲ ಇದು. ನೋಡುಗನಿಗೆ ಏನು ಇಷ್ಟು ಜವಾಬ್ದಾರಿ ಇಲ್ವಾ ಇವರಿಗೆ ಅಂತ ಅನಿಸ್ಬಿಡುತ್ತೆ. ನೀವೊಂದು ಹಳ್ಳೀಲಿ ಒಂದು ಅಜ್ಜಿನ ಕೇಳಿ, ಅವಳಿಗೂ ಒಂದು ತಕ್ಕ ಮಟ್ಟಿಗೆ ಆ್ಯನಿಮೇಷನ್ ಗೊತ್ತು. ಏನೋ ಜಿಗಿಜಾಗಿ ಇಲ್ಲಲ್ಲಪ್ಪ, ಇದಿರೋ ಮಜಾ ಇಲ್ಲ ಅಂದ್ಬಿಡ್ತವೆ. ಅಂಥ ಕಾಲ ಇದು. ಅಂಥದ್ರಲ್ಲಿ ಎಲ್ಲರಿಗಿಂತ ವಿಶೇಷವಾಗಿ ಒಂದು ಗೊಂಬೆನ ತೋರಿಸ್ತೀವಿ, ಯಶ್ ಮುಖನ ತೋರಿಸ್ತೀವಿ, ಅದ್ವಾನಿಯವ್ರ ಮುಖ ತೋರಿಸ್ತೀವಿ, ಅಷ್ಟು ಜನ ನಾಯಕಿಯರಿದ್ದಾರೆ, ಅಷ್ಟು ಜನ ನಟರಿದ್ದಾರೆ, ಅವ್ರನ್ನೆಲ್ಲ ಪ್ರೆಸೆಂಟ್ ಮಾಡ್ತೀವಿ ಒಂದು ಬ್ಯಾಕ್ಗ್ರೌಂಡ್ ಹಾಕಿ. ಅಂದರೆ ಎಷ್ಟೋ ವರ್ಷಗಳ ಶ್ರಮ ಇದೆ ಅದು. ಅಷ್ಟಿಲ್ಲದೆ ಅದು ಜಾಗತಿಕ ಮಟ್ಟದಲ್ಲಿ ಒಂದು ಡಬಲ್ ಟಿಕ್ ಬಿದ್ದಿಲ್ಲ ಆ ಟೀಸರ್ಗಳಿಗೆ, ಆ ಟೈಲರ್ಗಳಿಗೆ, ಆ ಹಾಡುಗಳಿಗೆ. ಅವರು ಆ ಶ್ರಮ ನೋಡ್ತಿದ್ದ ಹಾಗೇ ಆಟೋಮೆಟಿಕ್ಲಿ ನಮ್ಮ ಕಡೆಯಿಂದನೂ ಎಫರ್ಟ್ಸ್ ಬಂದೇ ಬರುತ್ತೆ. ಇದನ್ನು ಮ್ಯಾಚ್ ಮಾಡಬೇಕಪ್ಪ, ಇದಕ್ಕೆ ಅನ್ಯಾಯ ಮಾಡಬಾರ್ದು, ಇದು ನೋಡೋರು ಕೇಳೋರಿಗೆ ಅನ್ಯಾಯ ಮಾಡಬಾರ್ದು ಅನ್ನೋದೊಂದು ಜವಾಬ್ದಾರಿ ಬರೋಂಗೆ ತಂಡಗಳಿದ್ದಾಗ ಅದೇ ರೀತಿ ಪ್ರತಿಯೊಬ್ಬರು ಕೆಲಸ ಮಾಡ್ತಿರ್ತಾರೆ. ಈಗ ನೀವು ಇಲ್ಲಿಂದನೂ ಓಡ್ಕೊಂಡ್ಬಂದಿದ್ದಾರೆ ಇಂಟರ್ವ್ಯೂ. ಏನಕ್ಕೆ ಅಂದರೆ ಒಂದು ಯಶು ಕನ್ನಡಿಗ, ಅವನ ಮೇಲಿನ ಅಭಿಮಾನ, ಪ್ರೀತಿಗೆ ಬಂದಿರ್ತೀರಿ ನೀವು. ಅದೆಲ್ಲ ಸೇರಿದ್ದದು ಒಂದು ಸಿನಿಮಾ ಗೆಲ್ಲಿ ಅನ್ನೋದು ನೋಡುಗನಲ್ಲಿ ಹುಟ್ಟಬೇಕದು. ನಮ್ಮೂರಿನವರೊಬ್ಬರೇನೋ ಮಾಡಿದ್ದಾರೆ, ನಮ್ಮೂರು ಎಲ್ಲೆಲ್ಲಿಗೋ ಹೋಗ್ತಾ ಇದೆ, ನಮ್ಮ ಭಾಷೆದೊಂದು ಐಟಮ್ ಎಲ್ಲೆಲ್ಲೋ ಸಲ್ಯೂಟ್ ಹೊಡಿತಿದ್ದಾರೆ ಅದಕ್ಕೆ ಅಂದಾಗ ನಮಗೊಂದು ಖುಷಿ. ಅದನ್ನು ಜನ್ರೇಟ್ ಮಾಡೋದೇ ನಮ್ಮ ಕಲಾವಿದರ ಕೆಲಸ. ಅದನ್ನು ಹುಟ್ಟಿಸ್ಬೇಕು ಜನರಲ್ಲಿ. ಅದು ಆಟೋಮೆಟಿಕಲಿ ಹುಟ್ಟುತ್ತೆ. ನೀವು ಜನರಿಗೆ ಒಂದು ವಿಶೇಷ ಶಕ್ತಿ ಇದೆ. ನೀವು ಏನಾರ ಪರಿಶ್ರಮ ವಹಿಸಿ ಮಾಡಿದರೆ ಅದನ್ನು ಸಪ್ರೇಟಾಗಿ ಹೋಗಿ ಅವನಿಗೆ ಹೇಳಬೇಕಾಗಿಲ್ಲ, ಅವನು ಕಂಡುಹಿಡಿತಾನೆ ಹೆಂಗೆ ಅಂತ. ಇದಕ್ಕೆ ಇಷ್ಟು ದುಡ್ಡು ಹಾಕಿದ್ದಾರೆ, ನನಗೋಸ್ಕರ ಹಾಕಿದ್ದಾರೆ ಇಷ್ಟು ದುಡ್ಡು, ನನಗೋಸ್ಕರ ಇವನು ನೋಡಿ ಹಿಂಗೆ ಕುಣಿದಿದ್ದಾನೆ, ನನಗೋಸ್ಕರ ನೋಡು ಅವನು ಅಲ್ಲಿಂದ ಬಿದ್ದ, ನನ್ನ ಮನರಂಜನೆಗೊಳಿಸೋದಕ್ಕೋಸ್ಕರ ಇಷ್ಟೆಲ್ಲ ಜನ ಸೇರಿ ಇಷ್ಟೊಂದು ದುಡ್ಡು ಹಾಕಿ ಇಷ್ಟು ಶ್ರಮ ಹಾಕಿ ಒಂದು ಸಿನಿಮಾ ಮಾಡಿದರೆ ನಾನು ಇದಕ್ಕೆ ಒಂದು ಬೆಲೆ ಕೊಡಬೇಕು, ಕಾಣುತ್ತೆ. ಅದನ್ನೇ ಹೇಳೋದು ನಾವು. ಪಬ್ಲಿಸಿಟಿ ಅನ್ನೋದು ಇಲ್ಲಿ ಕುಂತು ಮಾತಾಡಿದ ತಕ್ಷಣ ಪಬ್ಲಿಸಿಟಿ ಆಗಲ್ಲ. ಜನಕ್ಕೆ ನಾವು ಮಾತಾಡೋ ಮುಂಚೆನೇ ಹಲವಾರು ವಿಷಯ ಗೊತ್ತಿರುತ್ತೆ. ನಾವು ಅಂದ್ಕೋತೀವಿ ನಾವೆಲ್ಲ ಇನ್ನೂ ಜನಕ್ಕೆ ಹೇಳ್ತಿದ್ದೀವಿ ಅಂತ. ಜನ ಸಿನಿಮಾದವ್ರಿಗಿಂತ ದೊಡ್ಡ ಸಿನಿಮಾದವರು ಅವರು. ನಮ್ಮ ಮಾಲಕರ್ರಿ ಅವರು, ಯಜಮಾನ್ರುಗಳು. ಅವರು ಕೂಡ 150, 200, 300ರಲ್ಲೇ ನಿಮ್ಮದು ಸಂಬಳ ಹುಟ್ಟೋದು. ಹಂಗಾಗಿ ಹೋಗಿ ಅವನ ಬಗ್ಗೆ ತುಂಬ ರೆಸ್ಪೆಕ್ಟ್ ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದು. ಯಾವುದು ಟಾಕ್ಸಿಕ್. ನೋಡುಗ ಇವತ್ತು ನೀವು ರಾಜಸ್ಥಾನದ ಯಾವುದೋ ಮೂಲೆಗೆ ಹೋಗಿ, ಬಿಹಾರದ ಯಾವುದೋ ಮೂಲೆಗೆ ಹೋಗಿ, ಒಡಿಸ್ಸಾದ ಮೂಲೆಗೆ ಹೋಗಿ, ತಮಿಳ್ನಾಡು ಮೂಲೆಗೆ ಹೋಗಿ, ಆಂಧ್ರದ ಮೂಲೆಗೆ ಹೋಗಿ, ಕೇರಳದ ಮೂಲೆಗೆ ಹೋಗಿ, ಅಲ್ಲಿ ಎಲ್ಲ ಕಡೆ ರಾಕಿ ಭಾಯ್ ಅಂತ ಯಾವುದೋ ಒಂದು ಸಲೂನ್ ಮೇಲೆ ಸಿಗುತ್ತೆ.
ಯಾವುದೋ ಒಂದು ಬೇಕರಿ ಮೇಲೆ ಸಿಗುತ್ತೆ. ಒಂದು ಫೋಟೋ, ರಾಕಿ ಭಾಯ್ ಅಂತಕ್ಕಂಥ ಕೆ ಜಿ ಎಫ್ನ ಒಂದು ಪಾತ್ರದ ಹೆಸರದು. ಅದರ ಜೊತೆಗೆ ಯಶ್ ಮಾಡಿರೋ ಆ ಪಾತ್ರ, ಅದರ ಜೊತೆಗೆ ಅವರೆಲ್ಲರೂ ಕಾಯ್ತಿರೋ ಟಾಕ್ಸಿಕ್ಕು, ಒಂದು ಬ್ರ್ಯಾಕೆಟ್ ಇದೆ ಅಲ್ಲಿ, ಮಾಸ್ ಅನ್ನೋದು. ಹಿ ಫೌಂಡ್ ಹಿಸ್ ಬ್ರ್ಯಾಕೆಟ್ಸ್ ವೆಲ್ ಅಂತಾರೆ. ಆ ಬ್ರ್ಯಾಕೆಟಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ ಅವನು. ಆ ಗದ್ದುಗೆ ಅದು ನನ್ನ ನೋಡಿ, ನಾನು ಮಜಾ ಕೊಡ್ತೀನಿ, ನಾನು ಎಂಟರ್ಟೈನ್ ಮಾಡ್ತೀನಿ ನಿಮ್ಮನ್ನು ಅನ್ನೋ ಒಂದು ಜಿದ್ದು ಒಂದು ಹಠ ಇದ್ದವನು ಮಾತ್ರ ಆ ಹಂತಕ್ಕೆ ಹೋಗೋದು. ಆ ಹಠವಾದಿಯ ಮಹಾನ್ ಕನಸಿದು ಟಾಕ್ಸಿಕ್ಕು. ಆ ಕನಸಿನ ಹೆಂಗೆ ಕಂಡರು, ಇವತ್ತಿಗೂ ಎಷ್ಟು ಒದ್ದಾಡ್ತಿದ್ದಾರೆ, ಅದಕ್ಕೆ ಎಷ್ಟು ಗುದ್ದಾಡ್ತಿದ್ದಾರೆ, ಎಷ್ಟು ನಿದ್ದೆಗೆಡ್ತಿದ್ದಾರೆ, ಎಷ್ಟು ಪರಿಶ್ರಮ ಹಾಕ್ತಿದ್ದಾರೆ, ಎಲ್ಲ ಹತ್ತಿರದಿಂದ ಬಲ್ಲ ಸ್ನೇಹಿತ ನಾನು. ಆ ಇಡೀ ತಂಡಕ್ಕೆ ಮತ್ತೊಂದು ರಾಯಲ್ ಸಲ್ಯೂಟ್ ನಂದು.